ಮಂದಿರಕ್ಕೆ ಮೈಸೂರು ಶಿಲ್ಪಿಯ ವಿಗ್ರಹ ಅಂತಿಮವಾಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬಸ್ಥರಿಗೆ ಕಾಂಗ್ರೆಸ್ ಸನ್ಮಾನ. ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬಸ್ಥರಿಗೆ ಕಾಂಗ್ರೆಸ್ ಸನ್ಮಾನ. ಅರುಣ್ ಪತ್ನಿ ವಿಜೇತಾ, ತಾಯಿ ಸರಸ್ವತಿಗೆ ಕಾಂಗ್ರೆಸ್ಸಿಗರು ಸನ್ಮಾನ. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ, ಎನ್ಕೆ ಸೋಮಶೇಖರ್ರಿಂದ ಸನ್ಮಾನ ನಡೆದಿದೆ. ಮೈಸೂರಿನ ಅರುಣ್ ಯೋಗಿರಾಜ್ ನಿವಾಸದಲ್ಲಿ ಕುಟುಂಬಸ್ಥರಿಗೆ ಸನ್ಮಾನವನ್ನ ಮಾಡಿದ್ರು. ಮೈಸೂರಿನ ಶಿಲ್ಪಿಯ ವಿಗ್ರಹ ಅಂತಿಮಗೊಂಡಿದ್ದಕ್ಕೆ ನಾಯಕರು ಸಂತಸವನ್ನ ವ್ಯಕ್ತಪಡಿಸಿದರು. ಖಂಡಿತವಾಗ್ಲೂ ಕರ್ನಾಟಕದ ಮಟ್ಟಿಗೆ ಇದು ಬಹಳ ದೊಡ್ಡ ಹೆಮ್ಮೆಯ ವಿಚಾರ. ಮೂವರು ಶಿಲ್ಪಿಗಳು ಮೂರ್ತಿಯನ್ನ ಕೆತ್ತಿದ್ರು. ಆ ಮೂರು ಶಿಲ್ಪಗಳಲ್ಲಿ ಯಾವ್ದು ಫೈನಲ್ ಆಗತ್ತೆ ಅನ್ನೋ ಪ್ರಶ್ನೆ ಇತ್ತು. ನಿನ್ನೆ ಮೈಸೂರು ಶಿಲ್ಪಿ ಕೆತ್ತಿದ್ದಂತಹ ವಿಗ್ರಹವೇ ಅಂತಿಮ ಆಗತ್ತೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದ್ದಂತೆ ಒಂದು ರೀತಿ ಸಂಭ್ರಮ, ಖುಷಿ ಎಲ್ಲಾ ಕಡೆ ಇತ್ತು. ಆದ್ರೆ ಇವತ್ತು ಆ ವಿಚಾರ ಅಧಿಕೃತ ಆಗ್ತಾ ಇದ್ದಂತೆಯೇ ಸಂಭ್ರಮ ಜೋರಾಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬಸ್ಥರಿಗೆ ಕಾಂಗ್ರೆಸ್ನ ನಾಯಕರು ಸನ್ಮಾನ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀನಿ. ಮೈಸೂರಿನ ಶಿಲ್ಪಿಯ ವಿಗ್ರಹ ಅಂತಿಮಗೊಂಡಿದ್ದಕ್ಕೆ ನಾಯಕರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಶಿಲ್ಪಕ್ಕಾಗಿ ಬಳಸಿದಂತಹ ಕಲ್ಲೇನಿದೆ ಅದು ಕೂಡ ಮೈಸೂರಿನ ಕಲ್ಲು. ಮೈಸೂರಿನ HD ಕೋಟೆಯಲ್ಲಿ ದೊರೆತಂತಹ ಕಪ್ಪು ಶಿಲೆ ಏನಿದೆ ಅದನ್ನೇ ಕೆತ್ತನೆಗಾಗಿ ಆಯ್ಕೆ ಮಾಡಿದ್ರು. ಅದೇ ಬಹಳ ಪ್ರಶಸ್ತವಾದ ಕಲ್ಲು ಅನ್ನೋದನ್ನ ಫೈನಲ್ ಮಾಡಲಾಗಿತ್ತು. ಮೂರ್ತಿ ಕೂಡ ಕೆತ್ತನೆ ಆಗಿತ್ತು. ಈಗ ಅದೇ ಮೂರ್ತಿ ಫೈನಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.